ಇನ್ನೊಂದು ಕಡೆಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಬೆಂಗಳೂರನ್ನು ಬಿಟ್ಟರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅದು ಕರಿವೆ ಯಾವಾಗ ದೊಡ್ಡದಲ್ಲ ಅಂತ ಕೇಳಿದ್ರೆ ಅದು ನಮ್ಮ ಅರುಣ್ ಕುಮಾರ್ ಪಾಟೀಲ್ ಕರಿವೆ ಅಂತಕ್ಕಂಥ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೇಮ, ನಿಮ್ಮೆಲ್ಲರ ವಿಶ್ವಾಸ ಅರುಣ್ ಕುಮಾರ್ ಪಾಟೀಲ್ ಅವರ ಮೇಲೆ ಇರಲಿ. ನಾ ಕೂಡಬೇಕಾಗಿತ್ತು ಈ ಗಿರೀಶ್ ಮಟ್ಟಣ್ಣನವರ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ಈಗ ಎಲ್ವಿ ಗ್ರೌಂಡ್ ನಲ್ಲಿ ಸ್ವಾಮಿರಾವ್ ಕುಲಕರ್ಣಿ ಅವರು ಕವಿ ಸಾಹಿತಿಗಳ ತಂಡ ಭ್ರಷ್ಟಾಚಾರದ ನಿರ್ಮೂಲನೆ ಅನ್ನುವ ಒಂದು ವಿಷಯ ಇದೆ, ಅಲ್ಲಿ ಹೋಗ್ಬೇಕಾಗಿದೆ. ದಯವಿಟ್ಟು ಎಲ್ಲರೂ ತಪ್ಪು ತಿಳ್ಕೊಬಾರದು. ಹಿರಿಯರು ವಸಂತ ಕುಷ್ಟಗಿಯವರಿದ್ದಾಗ ಹಂಗೆ ಆಗಲಿಕ್ಕೆ ಬಹಳ ಸಲ ಅವ್ರು ಯಾವಾಗಿರ್ತಾರ, ವಾಸ್ತವ ಶ್ರೀರಾಮದವ್ರು ಯಾವಾಗಿರ್ತಾರ ಉದ್ಧಾರ ಮಾಡ್ದಂಗ ಆಗ್ತಿರ್ತಾರೆ. ಅದಕ್ಕೆ ಅವರಿಬ್ಬರು ಈಗ ನಾನು ಕ್ಷಮೆ ಕೇಳ್ತಾ ಇದ್ದೇನೆ, ತಪ್ಪು ಭಾವಿಸಬಾರದು ಅಂತ. ಅದಕ್ಕೆ ಮುಂದಿನ ಕಾರ್ಯಕ್ರಮ ಅನುಭವಿಗಳನ್ನ ನೀವೆಲ್ಲ ಶಾಂತ ಡಾಕ್ಟರ್ ವಸಂತ ಕುಷ್ಟಗಿಯವರವರ, ವಾಸುದೇವ ಶ್ರೀರಾಮದವರವರ ಅಂಥ ವಿದ್ಯಾವಂತರ ಮಾತು ಕೇಳಿದ್ರೆ ಒಂದು 100 ಪುಸ್ತಕ ಓದ್ತಾರೆ. ಒಂದು 10 ನಿಮಿಷ ನೀವು ಕೇಳಿದ್ರೆ 100 ಪುಸ್ತಕ ಓದ್ತಾರೆ. ಇಲ್ಲಿ ನಮ್ಮ ವಿಜಯ್ ಕುಮಾರ್ ಚಿಂತಿಪ್ಪಿ ಅದರ ವಚನ ಸಾಹಿತ್ಯಗಳು ಕಾಲೇಜುಗಳಲ್ಲಿ ಮುಟ್ಟಿಸ್ತಾ ಇದ್ದಾರೆ. ಅರ್ಥ ಏನು? ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಪ್ರಾಮಾಣಿಕರಾಗಿ ಉಳಿಯಬೇಕು ಅಂತ ಎಲ್ಲಕ್ಕೂ ಈ ಕಾರ್ಯಕ್ರಮದ ಕಾರಣೀಭೂತರಾದ. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ವಾಸುದೇವ ಸೇಡಂ ಅವರು ಸಮಾಜದಲ್ಲಿ ಸಂಘಟನೆಗಳ ಪಾತ್ರ ಕುರಿತು ಮಾತನಾಡಿದರು. ನೋಡಿದ್ದೇನೆ, ಅದಕ್ಕೆ ಈ ಒಂದು ಸಮಾರಂಭವನ್ನು ನೋಡಿ ನನಗೆ ಬಹಳ ಖುಷಿ ಆಗ್ತದೆ. ಅದಕ್ಕೆ ನಾನು ಒಂದು ಸಲ ನಮಸ್ಕಾರ ಅಂತ ಹೇಳೋದಲ್ಲ, 3 ಸಲ ನಮಸ್ಕಾರ ಅಂತ ಹೇಳ್ತೀನಿ. ಈ ಮಣ್ಣಿನ ಗುಣವೇ ಹಾಗೆ, ಶರಣು ಶರಣು ಶರಣ ಅಂತೀರಿ. ಆದ್ರೆ ಮನಸ್ಸು ಮಾಡಂಗಿಲ್ಲ ಅಷ್ಟೇ. ನಾವು ಮನಸ್ಸು ಮಾಡಬೇಕು. ಎಂತದಂತಂದ್ರೆ ಈ ಸಣ್ಣ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿದ್ರೆ ಇವತ್ತು ನನಗೆ ಬಹಳ ಖುಷಿ ಅನಿಸ್ತದೆ. ಇವತ್ತು ಒಂದು ವಿಷಯ ಕೊಟ್ಟಿದ್ದಾರೆ, ಸಮಾಜದಲ್ಲಿ ಸಂಘಟನೆಗಳ ಪಾತ್ರ ಅಂತ ಹೇಳಿದ್ದಾರೆ, ಮತ್ತು ಜನರು ಏನು ನಿರೀಕ್ಷಣೆ ಮಾಡ್ತಾರೆ, ಸಮಾಜ ಏನು ನಿರೀಕ್ಷಣೆ ಮಾಡ್ತಕ್ಕಂಥ. ಒಂದು 5 ನಿಮಿಷ ಮಾತಾಡ್ತೇನೆ ಅಂತ ಹೇಳಿದ್ರೆ 5 ನಿಮಿಷ ನನಗೆ ಕೊಡ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿ ನೀವು ಕೊಳ್ಳಾಗ ಹಾಕೊಂಡಿದ್ದನ್ನು ನಾನು ನೋಡಿದ್ರೆ ಇಷ್ಟು ಖುಷಿ ಅನಿಸ್ತದ. ಬರೀ ಕೊಳ್ಳಾಗ ಹಾಕೊಂಡು ಕೆಸಿ ಮನೆಗೆ ಹೋಗೋದಲ್ಲ, ಕನ್ನಡಕ್ಕಾಗಿ ಕೈ ಎತ್ತು, ಕನ್ನಡಕ್ಕಾಗಿ ಬದುಕು, ಕನ್ನಡಕ್ಕಾಗಿ ಸಾಯಿ ಅಂತ ಹೇಳೋದಲ್ಲ, ಕನ್ನಡಕ್ಕಾಗಿ ಆದರ್ಶ ಪುತ್ರನಾಗುವಂತಕ್ಕಂಥ ಮಾತನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಹೋಗೋದಿಲ್ಲ. ಇದು ಜೈ ಕರುಣೆ ಅಂತಕ್ಕಂಥದ್ದು ಸಾಮಾಜಿಕ ಪಕ್ಷ, ಇದು ರಾಜಕೀಯ ಪಕ್ಷ ಅಲ್ಲ. ನಮ್ಮ ಗುರುಗಳಾದಂಥ ವಸಂತರಾವ್ ಕುಲಕರ್ಣಿ, ವಸಂತರಾವ್ ಕುಷ್ಟಗಿ ಸರ್ ಅವರು ಕೂಡ ಹೋಗೋದಿಲ್ಲ. ಸಾಮಾನ್ಯವಾಗಿ ಸಮಾಜದ ಕಳಕಳಿ ಗುಟ್ಕೊಂಡಂತವರ ಕಡೆಗೆ ನಾವು ಹೋಗ್ತೀವಿ, ಸಮಾಜದ ಪರವಾದಂತ ಜನರ ಕಡೆಗೆ ನಾವು ಹೋಗ್ತೀವಿ. ಅದಕ್ಕೆ ನಾವು ಇಲ್ಲಿ ಬಂದ್ವಿ. ಅದಕ್ಕೆ ಕನ್ನಡ ಪರವಾದಂತ ಒಕ್ಕೂಟಗಳ, ಕನ್ನಡ ಪರವಾದಂತ ಸಂಘಟನೆಗಳ ಒಕ್ಕೂಟ ಅದಲ್ಲ, ನಿಮ್ಮ ಹತ್ತಿರ ಬಂದಿವಿ. ನಮ್ಮನ್ನ ಅರ್ಥ ಮಾಡ್ಕೊಂಡ್ಗೆಸಿ ಸಮಾಜಕ್ಕೆ ನೀವು ಏನಾದ್ರೂ ಕೊಟ್ಟಿದ್ರ ಹುಟ್ಟಿದಕ್ಕ ಸಾರ್ಥಕ ಅನಿಸ್ತದೆ. ಹುಟ್ಟಿದಕ್ಕೆ ಸಾಕ್ಷಿ ಅಂತ ಏನಪ್ಪ, ನೀವು ಹುಟ್ಟಿದಪ್ಪ ಸಾಕ್ಷಿ ಏನದಂತ ಕೇಳಿದ್ರ ಏನ್ ಸಾಕ್ಷಿ ಅದ ಸರ್? ಡೇಟ್ ಆಫ್ ಬರ್ತ್ ಅದ. ಡೇಟ್ ಆಫ್ ಬರ್ತ್ ಅಲ್ಲ, ಹುಟ್ಟು ಮತ್ತು ಸಾವುಗಳ ನಡುವೆ ಇರತಕ್ಕಂತ ಏನು ಬದುಕಿದಲ್ಲ, ಆ ಬದುಕಿನಲ್ಲಿ ನಾವು ಏನಾದ್ರೂ ಬಿಟ್ಟು ಹೋದ್ರೆ ಮಾತ್ರ ಅಲ್ಲಿ ಸಾಕ್ಷಿ ಕೊಟ್ಟಂಗೆ ಆಗ್ತದೆ. ಇಲ್ಲಿ ಸಾಕ್ಷಿ ಅನ್ನೋದಾದಂತಂದ್ರೆ ಅರುಣ್ ಕುಮಾರ್ ಅವರ ಪಾಟೀಲ್ ಅವರಿಗೆ ಸಾಕ್ಷಿ ಏನದಂತಂದ್ರೆ ಇದೊಂದು ಪುಸ್ತಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಒಂದು ಚಪ್ಪಾಳೆ ಹಾಕಿದ್ರೆ ಬಹಳ ಖುಷಿ ಅನ್ನಿಸ್ತದೆ ಅಂತಕ್ಕಂಥದ್ದು. ಅದಕ್ಕೆ ವಿವೇಕಾನಂದ ಅವರು ಒಂದು ಕಡೆಗೆ ಹೇಳಿದರು, ಗಿವ್ ಮಿ ಪ್ಯೂರ್ ಬ್ಲಡ್ ಅಂತ ಹೇಳ್ತಾರೆ ಅವರು. ಏನ್ ಹೇಳ್ತಾರೆ ಅವರು? ನಿಮ್ಮಲ್ಲಿ ಇರ್ತಕ್ಕಂಥ, ಬಹುಶಃ ನಾನು ಯಾರಿಗೆ ಬೈತೀನಿ ಅಂತ ತಿಳ್ಕೊಬೇಡ್ರಿ, ನನ್ನಲ್ಲಿ ಇರ್ತಕ್ಕಂಥದ್ದು ಪ್ಯೂರ್ ರಕ್ತ, ನಿಮ್ಮಲ್ಲಿ ಇರ್ತಕ್ಕಂಥದ್ದು ಪ್ಯೂರ್ ರಕ್ತ. ಸ್ವಲ್ಪ ಯಾವಾಗನ ಪ್ಯೂರ್ ಇರೋದಲ್ಲ, ಅದು ಪ್ಯೂರ್ ಆಗೋದಲ್ಲ. ಯಾಕೆ ಆಗೋದಲ್ಲ ಅಂತಂದ್ರೆ ಯುವಕರು ಅನ್ಸ್ಕೊಂಡಂತವ್ರು, ನಾನೇ ಯುವಕರೇ, ನನ್ಗೆ 56 ವರ್ಷ ಆಗ್ಯದಂತಂದ್ರು ನಾನು ಯುವಕನೇ. ಯಾಕಂದ್ರೆ ನನ್ನಲ್ಲಿ ಇರತಕ್ಕಂಥ ಹರಿತಕ್ಕಂಥ ಒಂದು ರಕ್ತ ಇದೆಯಲ್ಲ, ಅದು ಪ್ಯೂರ್ ರಕ್ತ. ಅದಕ್ಕೆ ಯುವಕರಂದರು ಒಂದು ಕಡೆಗೆ ಹೇಳ್ತಾರೆ, ಯುವಕರು ಅನಿಸ್ಕೊಂಡಂತವ್ರು ನಿಮ್ಮಲ್ಲಿ ಇರತಕ್ಕಂಥ ಒಂದು ಶುದ್ಧವಾದ ಒಂದು ರಕ್ತವನ್ನು ಕೊಟ್ಟದಾದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡುತ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ರಲ್ಲ,
ಈ ಸಂದರ್ಭದಲ್ಲಿ ಅನುಭವಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರೆ ತಪ್ಪಾಗಲಿದೆ. ಸಂಗೀತಗಾರರಾದ ಉಮೇಶ್ ರವರು ಹಾಡಿದ ಕನ್ನಡ ನಾಡಿನ ಹಾಡು ಯುವಕರನ್ನು ರಂಜಿಸಿತು. ಈ ಹಾಡಿಗೆ ಅರುಣ್ ಕುಮಾರ್ ಅವರು ಧ್ವನಿ ಸೇರಿ ಇನ್ನಷ್ಟು ಯುವಕರನ್ನು ರಂಜಿಸಿತು. ಹಿರಿಯ ಸಾಹಿತಿಗಳಾದ ವಸಂತ್ ಕುಷ್ಟಗಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನಾನು ಎರಡೇ ವಿಷಯಗಳನ್ನು ನಿಮ್ಮೆದುರು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಒಂದು, ನೀವೆಲ್ಲ ಹುಲಿಗಳು, ಹುಲಿಕೇಶಿಯ ಮಕ್ಕಳು, ನೀವು ಇಲಿಕೇಶಿಗಳು ಆಗಬಾರದು. ನೀವು ಇಲಿಕೇಶಿಗಳಾಗಬಾರದು. ನಾವು ಕಾಗಿನಾ ನೆಲೆಯ ಬೀಡಿನವರು. ಕಾಗಿನಾ ನದಿ ಜಗತ್ತಿಗೇನೆ ದೊಡ್ಡ ಸಂಸ್ಕೃತಿಯನ್ನು ಕೊಟ್ಟಿದೆ. ನೃಪತುಂಗದ ಎತ್ತರಕ್ಕೆ ಹಾರುವ ಕನ್ನಡದ ಬಾವುಟದಿಂದಲೇ ಜಗತ್ತಿನ ಏಳಿಗೆಯಾಗುವುದಿದೆ ಎನ್ನುವುದನ್ನು ಸಾರಿ ತೋರಿಸಿದೆ. ನೀವೆಲ್ಲ ಸುಭಟರ್ಗಳ್, ಸುವಿಚಾರಿಗಳ್. ಹೌದು ಹೌದು ಅನ್ನುವ ಮಾತು ಬಂದಾಗ, ನಿಮ್ಮ ಯುವಾವಸ್ಥೆ ಬಿಟ್ಟು ಪ್ರಬುದ್ಧಾವಸ್ಥೆಗೆ ಬಂದಾಗ, ನಾನು ಎಲ್ಲಿಯೇ ಹುಟ್ಟಲಿ, ನಾನು ಕಲಬುರಗಿಯ ನಾಡಿನಲ್ಲಿ ಕಾಗಿನೆಯ ನೆಲೆಯಲ್ಲಿ ಹುಟ್ಟುತ್ತೇನೆ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಮಿಂಚಿದರೆ ಆಗ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಂತೋಷವಾಗ್ತದೆ. ನಮ್ಮ ದೇಶದಲ್ಲಿ ಎಲ್ಲವೂ ಸರ್ಕಾರವೇ ಮಾಡಬೇಕೆಂದಿಲ್ಲ. ಸರ್ಕಾರ ನಮ್ಮದಿದೆ, ನಾವು ಸರ್ಕಾರ. ಹೀಗಾಗಿ ಜನತೆಯ ಕಲ್ಯಾಣಕ್ಕಾಗಿ
ನಾವು ಸ್ಪಂದಿಸಿ ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ನೆಮ್ಮದಿಯ ಬದುಕನ್ನು ಬಾಳಲಿಕ್ಕೆ ನಾವೆಲ್ಲ ಯುವಕರು ಸಂಘಟಿತರಾಗಿ ಸೇರಬೇಕು. ಅದಕ್ಕಾಗಿ ನಿಮ್ಮ ತಾಯಂದಿರು ನಿಮಗೆ ಹಾಲೆರೆಯುವಾಗ ಬಾಟ್ಲಿ ಹಾಲಲ್ಲ ಎದೆ ಹಾಲನ್ನು ಉಳಿಸುವಾಗ ಇದೆಲ್ಲ ಹೇಳಿದ್ದಾರೆಂದರೆ ಕೆರೆಯಂ ಕಟ್ಟಿಸು ಬಾವಿಯಂ ತೋಡಿಸು. ನೀವು ಕೆರೆ ಕಟ್ಟಿಸಬೇಕು, ಬಾವಿಯನ್ನು ತೋಡಿಸಬೇಕು. ಅಚ್ಚರಿಯೊಳಗಿದ್ದ ಅನಾಥರಿಗೆ ಇಂಬುಗೈ, ಯಾರು ಪೀಡಿತರಾಗಿದ್ದಾರೆ ಅಂಥವರಿಗೆ ನೀವು ಸಹಾಯ ಮಾಡಿ ಅವರನ್ನ ಏಳುವಂತೆ ಮಾಡಬೇಕು. ಹೀಗೆ ಇಂತಹ ಮಾತುಗಳನ್ನ ನಿಮ್ಮ ತಾಯಿ ನಿಮಗೆ ಹಾಲೆರೆಯುವಾಗ ಹೇಳಿದ್ದಾಳೆ. ಆದ್ದರಿಂದ ನೀವು ಹುಲಿಯ ಮಕ್ಕಳು, ಹುಲಿಯ ಹಾಲನ್ನು ಕುಡಿದವರು. ಆದ್ದರಿಂದ ರಕ್ಷಣಾ ವೇದಿಕೆ ಇವತ್ತು ಏನೆಲ್ಲ ಮಾಡಿದೆ ಅಂತಂದರೆ ಸಾಮಾಜಿಕವಾಗಿ ಸಾಮಾಜಿಕ ಪ್ರಜ್ಞೆ ಇರುವಂತಹ ಜನ ಏನೆಲ್ಲ ಮಾಡಬೇಕು ಅನ್ನೋದನ್ನ ಅರುಣ ಕುಮಾರ್ ಅವರ ನೇತೃತ್ವದ ಬಣ ಇನ್ನಿತರ ಜನ ಸ್ಫೂರ್ತಿಗೊಂಡು ಮಾಡಿದ್ದಾರೆ. ಅವರ ಹೆಸರು ಅರುಣೋದಯ ಅಂದರೆ ಉದಯವಾಗುವುದು ಯಾವಾಗಲೂ ರವಿ ಮುಳುಗತಕ್ಕಂಥವನಲ್ಲ, ರವಿ ಉಳಿಯತಕ್ಕಂಥವನು. ಅವನು 24 ತಾಸು ಕೂಡ ಇರ್ತಾನೆ. ಅವನಲ್ಲಿ ಜಗತ್ತಿನ ಬಗ್ಗೆ ಸಮಾಜದ ಬಗ್ಗೆ ಕಾಳಜಿ ಇದೆ. ಆ ಇವರು ಈ ಪುಸ್ತಕದಲ್ಲಿ ತೋರಿಸಿದ್ದಾರೆ. ದಿನವೂ ಅದನ್ನು ನಾನು ನೋಡ್ತಾ ಇದ್ದೇನೆ. ಅದಕ್ಕಾಗಿ ನಿಮ್ಮ ಜೊತೆಗೆ ನಾನು ಇರ್ತೇನೆ ಅನ್ನೋ ಮಾತನ್ನ ಅವರಿಗೆ ಯಾವಾಗಲೂ ಹೇಳ್ತಾ ಇದ್ದೇನೆ. ಪದಾಧಿಕಾರಿಗಳಿಗೆ ಅರುಣ್ ಕುಮಾರ್ ಪಾಟೀಲ್ ಅವರು ಸನ್ಮಾನ ಮಾಡಿದರು. ಸಂಗೀತಗಾರರನ್ನು ಅರುಣ್ ಕುಮಾರ್ ಪಾಟೀಲ್ ಅವರು ಸನ್ಮಾನಿಸಿದರು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ವಾಸುದೇವ್ ಸೇಡಂ ಅವರು ಸ್ವರಚಿತ ಹಾಡು ಪ್ರಸ್ತುತಪಡಿಸಿದರು. ಕನಸ ಒಂದ ಕಂಡಿದ್ದೆ, ಕನಸ ಒಂದ ಮಾಡಿದ್ದೆ, ನಮ್ಮನೆ ಕನಸಾಗಿ ಕನಸ ಒಂದ ಕಂಡಿದ್ದೆ, ಮನಸ ಒಂದ ಮಾಡಿದ್ದೆ, ಕನಸಿನಾಗೆ ಹಚ್ಚಿಕೊಂಡೆ. ನಿಮ್ಮ ಮನೆ ಮುಂದ ಒಂದು ದೊಡ್ಡ ಬಂಡಿ, ನಿಮ್ಮ ಮನೆ ಮುಂದ ಒಂದು ದೊಡ್ಡ ಬಂಡಿ, ಒಗ್ಲಕ ಅಂತ ಬಂದು ಕೂತುಕೊಂಡೆ. ಜನಿ ಜವಾನಿ ಜನಿ ಚಮಕಂಡೆ, ಹಂಗ್ಯಾಕ ಹವಾರಿ ಕೂತುಕೊಂಡೆ. ಹಾರಿದ್ದ ಸೆರಗೊಮ್ಮೆ ತೋರಿದ್ದ ಮಾರಿಗೊಮ್ಮೆ, ಸರಿ ಹಾರಿದ್ದ ತೋರಿದ್ದ ಮಾರಿಗೊಮ್ಮೆ, ಹಾರಿದ್ದ ಸೆರಗೊಮ್ಮೆ ತೋರಿದ್ದ ಮಾರಿಗೊಮ್ಮೆ, ಒಳ್ಳೆ ಒಳ್ಳೆ ನೋಡಿಕೊಂಡೆ. ಹಾರಿದ್ದ ಸೆರಗೊಮ್ಮೆ ತೋರಿದ್ದ ಮಾರಿಗೊಮ್ಮೆ, ನಾಚಿನಿ ಸೆರಗ ಎಳ್ಕೊಂಡೆ. ಒಳ್ಳೆ ಒಳ್ಳೆ ನೋಡಿ, ಒಳ್ಳೆ ಒಳ್ಳೆ ನೋಡಿ ಗೋಣ ನೆನೆಸಿಕೊಂಡಿ. ಜಾನಿತ್ಯವಾಗಿ ಚಮಕಂಡಿ, ಹಂಗ್ಯಾಕ ಹವಾರಿ ಕೂತ್ಕೊಂಡಿ. ಒಲ್ಕ ನನ್ನ ಕರ್ದಿದ್ದಿ ಬುತ್ತಿ ಗಂಡ ಕಟ್ಟಿದ್ದಿ, ಒಲ್ಕ ನನ್ನ ಕರ್ದಿದ್ದಿ ಬುತ್ತಿ ಗಂಡ ಕಟ್ಟಿದ್ದಿ. ಹೊಸ ಚೀಡಿಗರಿಗೆ ಮುಟ್ಟಿ ಓಟುಕೊಂಡಿ, ಹೊಸ ಕೂತುಕೊಂಡಿ. ಜೈ ಕರವೇ ಸಂಸ್ಥಾಪಕ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಅವರು ಆಯೋಜಿಸಿದ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಕವಿಗಳಾಗಿರ್ತಕ್ಕಂಥ GP ರಾಜರತ್ನಂ ಅವರ ಕನ್ನಡ ಅಭಿಮಾನದ ಮಾತುಗಳನ್ನು ನೆನೆಯುತ್ತಾ ಇವತ್ತು ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಯುವ ಘಟಕದ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸ್ಪಂದಿಸಿ ನಾವು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಇನ್ನಷ್ಟು ಬೆನ್ನೆಲುಬಾಗಿ ನಿಲ್ಲಲು ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರರೇ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಮತ್ತೆ ಆನೆ ಬಲ ಬಂದಂತಾಗಿದೆ. ಯಾಕಂತಂದ್ರೆ ಮೊದಲು ಕೂಡ ಸಾಕಷ್ಟು ಬಲಿಷ್ಠವಾಗಿತ್ತು. ಆದರೆ ಇವತ್ತಿನ ಈ ಒಂದು ಸೈನ್ಯ ನೋಡಿದ್ರೆ ಇನ್ನು ಮುಂದೆ ಗುಲ್ಬರ್ಗದಲ್ಲಿ ಯಾವುದೂ ಕೆಲಸ ಆಗೋದಿಲ್ಲ ಅಂತಕ್ಕಂಥ ಒಂದು ಭರವಸೆ ನಾನು ನೀಡ್ತಾ ಇದ್ದೀನಿ. ನಮ್ಮ ಸೇವೆಗೆಂದು ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ನಾನು ಅವರು ಇವರು ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಮಹಾನಗರ ಪಾಲಿಕೆಯಿಂದ ಮಂತ್ರಿಗಳವರೆಗೂ ಕೂಡ ಜನರ ಸೇವೆಗಾಗಿ ಆಯ್ಕೆಯಾಗಿರ್ತಾರೆ. ಆದರೆ ಅದನ್ನೇ ಮರೆತು ಬಿಡ್ತಾರೆ. ಅದಕ್ಕಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆ ಅಂತಲ್ಲ, ಇಡೀ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅತ್ಯಂತ ಸಂಕಷ್ಟದಲ್ಲಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಈಗ ಹೇಳ್ತಾ ಇದ್ದೇನೆ. ಬಂಧುಗಳೇ,
ಎಚ್ಚರ ವಹಿಸಬೇಕಾಗಿದೆ. ಇವತ್ತು ಸಾಕಷ್ಟು ಶ್ರೀಗಳು ಬಹಳ ಸ್ವಲ್ಪ ಮಾತಾಡಿದ್ರು, ಆದ್ರೆ ಬಹಳ ಅರ್ಥಪೂರ್ಣವಾದಂತ ಮಾತುಗಳನ್ನು ಹೇಳಿದ್ರು. ಅವರು ಯಾವಾಗಲೂ ನಮ್ಮ ಹೋರಾಟಕ್ಕೆ ರಸ್ತೆಗಿಳಿದು ಬರ್ತಾರೆ. ಅಂತಂದ್ರೆ ಇವತ್ತು ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ, ರೈಲ್ವೆ ಯೋಜನೆಗಳಲ್ಲಿ, ರೈಲ್ವೆ ಒಂದು ಅಭಿವೃದ್ಧಿ ಕೆಲಸಗಳಾದಂತ ಇವತ್ತು ವಾಡಿಯಿಂದ ಹೈದರಾಬಾದ್ಗೆ ಹೋಗ್ತಕ್ಕಂಥ ರೈಲು ಗುಲ್ಬರ್ಗವರೆಗೆ ವಿಸ್ತರಣೆ ಮಾಡಬೇಕಾದ್ರೆ ಸುಲ್ಪುಲ್ ಶ್ರೀಗಳು ನಾವು ಹೈದರಾಬಾದ್ಗೆ ಒಂದು ಪ್ರತಿಭಟನೆ ಮಾಡಕ್ಕೆ ಹೋಗ್ಬೇಕಾದ್ರೆ ನಮಗೆ ರೈಲು ನಿಲ್ದಾಣದವರೆಗೂ ಕೂಡ ರಾತ್ರಿ ಬಂದು ಕಳಿಸಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಮತ್ತೆ ಇವತ್ತು ಬಸವ ಎಕ್ಸ್ಪ್ರೆಸ್ ಪ್ರತಿದಿನ ಆಗಬೇಕು ಅಂತಂದ್ರೆ ಸುಮಾರು ಬಾರಿ ನಮ್ಮ ಜೊತೆ ಹೋರಾಟಕ್ಕೆ ಇಳಿದು ಅವರು ಕೂಡ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಆ ಒಂದು ಹೋರಾಟವು ಕೂಡ ಯಶಸ್ವಿಯಾಗುವವರೆಗೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದೇ ರೀತಿಯಾಗಿ ರೈಲ್ವೆ ಸೇತುವೆ ಸುಮಾರು 30 ವರ್ಷಗಳಿಂದ ಸಮಸ್ಯೆಯಾಗಿ ಇತ್ತು. ಆದ್ರೆ ಇವತ್ತು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಹೋರಾಟದ ಪ್ರತಿಫಲದಿಂದ ಈಗ ಕಾಮಗಾರಿ ಅತ್ಯಂತ ವೇಗವಾಗಿ ನಡೀತಾ ಇದೆ. ಇನ್ನು 2-3 ತಿಂಗಳುಗಳಲ್ಲಿ ಅದು ಜನರಿಗೆ ಅರ್ಪಣೆ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಯ್ತು. ನಮ್ಮ ಬಾಪುಗೌಡ ವಿದ್ಯಾರ್ಥಿ ಒಂದು ಆತ್ಮೀಯ ಮಿತ್ರರು, ನನ್ನ ದೂರ ಆಗಿರ್ತಕ್ಕಂಥ ಬಾಪುಗೌಡರ ಒಂದು ಉತ್ತೇಜನ ಅಂತ ಹೇಳ್ಬೋದು, ಅಥವಾ ಅವ್ರದ್ದು ಒಂದು ಎಲ್ಲ ವರ್ಗದವರು ಕೂಡ ಇವತ್ತು ಜೈ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡಿಸಿದ್ದಾರೆ. ಅವರಿಗೆ ಯಾವುದೇ ಕೂಡ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಜನಪರ ಕೆಲಸಕ್ಕಾಗಿ ಹುಟ್ಟಿದಂಥದ್ದು. ಇವತ್ತು ವೈಯಕ್ತಿಕವಾಗಿರ್ಲಿ, ಸಾಮಾಜಿಕವಾಗಿರ್ಲಿ, ಯಾವುದೇ ತರಹದ ಅನ್ಯಾಯಕ್ಕೊಳಗಾಗಂತ ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ರು ಕೂಡ ನನ್ನ ಜೀವನ ಅಂಗನ ತೊರೆದು ನಾನು ಸಾರ್ವಜನಿಕರ ಸೇವೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಂಧುಗಳೇ, ಒಂದು ಭಯಾನಕ ವಿಚಾರ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಜನ್ ಲೋಕಪಾಲ್ ಮಸೂದೆಗಾಗಿ ಇಡೀ ದೇಶಾದ್ಯಂತ ಒಂದು ಬೃಹತ್ ಹೋರಾಟ ನಡೀತಾ ಇದೆ. 74 ವರ್ಷದ ಗಾಂಧಿವಾದಿ ಅಣ್ಣಾ ಹಜಾರೆ ಅವರು ಏನು ಅಮರನಾಥ ಉಪವಾಸ ಸತ್ಯಾಗ್ರಹ ರಾಮಲೀಲಾ ಮೈದಾನದಲ್ಲಿ ಕೈಗೊಂಡಿದ್ದಾರೆ. ಇದು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆಗಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇವತ್ತು ರಸ್ತೆಗಿಳಿದಿದ್ದಾರೆ. ಒಂದು ಮಾತು ನಾನು ಹೇಳಬೇಕಾಗುತ್ತೆ, ಇದು ಜನ್ ಲೋಕಪಾಲ್ ಮಸೂದೆ ಯಾವುದೇ ರಾಜಕೀಯ ಪಕ್ಷಗಳಿಗೂ ಬೇಕಾಗಿಲ್ಲ. ನಾನು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ದಳ ಆಗಿರ್ಬೋದು, ಯಾರಿಗೂ ಬೇಕಾಗಿಲ್ಲ ಇದು. ಯಾಕಂತಂದ್ರೆ ಎಲ್ಲರೂ ಕೂಡ ಜೈಲು ಕಂಬಿ ಎಣಿಸ್ಬೇಕಾಗುತ್ತೆ. ಅದಕ್ಕಾಗಿ ಈಗ ಅಧಿಕಾರದಲ್ಲಿದ್ದವರು ನೇರವಾಗಿ ಹೊಣೆ ಹೊಡ್ತಾ ಇದ್ದಾರೆ. ಆಮೇಲೆ ವಿರೋಧ ಪಕ್ಷದಲ್ಲಿದ್ದವರು ಇನ್ನೊಂದು ತರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಪಕ್ಷದವರು ಯಾರು ಎದುರಿಗೆ ಬರದೇನೆ ಇನ್ನೊಂದು ಕಡೆಯಿಂದ ವಿರೋಧ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ದುರಂತ ಅಂತ ನಾನು ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಇದು ಜನರಿಗೆ ಬೇಕಾಗಿರ್ತಕ್ಕಂಥ ಜನ್ ಲೋಕಪಾಲ್ ಮಸೂದೆ. ಇದರಿಂದ ಸಾಕಷ್ಟು ಭ್ರಷ್ಟಾಚಾರ ತಡೆಯಬಹುದು. ಅದರ ಜೊತೆಗೆ ಇವತ್ತು ಏನು ಅವ್ಯವಹಾರಗಳು ನಡೀತಾ ಇದಾವೆ, ವಿರೋಧ ವ್ಯಕ್ತಪಡ್ತಾ ಇದ್ದಾರೆ. ನಮ್ಮ ಎಲ್ಲ ಇವರು ಇವತ್ತು ಕಾಂಗ್ರೆಸ್ ಪಕ್ಷದವರು ಹೇಳಿದ್ರು, ನಾವು ಜಗನ್ನಾಥ್ ಪಟ್ಟಣ್ ಶೆಟ್ಟಿ ಅವರು ವಂದನಾರ್ಪಣೆ ನಡೆಸಿಕೊಟ್ಟರು. ನನ್ನ ವತಿಯಿಂದ ಹಾಗೂ ಸಂಘಟನೆ ವತಿಯಿಂದ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹಿರಿಯ ಸಾಹಿತಿಗಳು ವಸಂತ್ ಕುಷ್ಟಗಿ ಅವರಿಗೆ ನನ್ನ ವತಿಯಿಂದ ಹಾಗೂ ಸಂಘಟನೆ ವತಿಯಿಂದ ಅನಂತ ಧನ್ಯವಾದಗಳು. ಇದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ ಅರುಣ್ ಕುಮಾರ್ ಎಸ್ ಪಾಟೀಲ್ ಅವರಿಗೆ ನನ್ನ ವತಿಯಿಂದ ಹಾಗೂ ಸಂಘಟನೆ ವತಿಯಿಂದ ಅನಂತ ಧನ್ಯವಾದಗಳು. ಎಲ್ಲ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಗೂ ಎಲ್ಲರಿಗೂ ಅನಂತ ಧನ್ಯವಾದಗಳು. ಜೈ ಕರ್ನಾಟಕ ಪದಾಧಿಕಾರಿಗಳು, ನೂತನ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು.